ಹಲೋ. ಈ ಕಡೆಯಿಂದ ಸನ್ ಬರ್ತಾ ಇದೆ, ಈ ಕಡೆಯಿಂದ ಸಾಯಿಸ್ಬಿಡೋದು. ಬಾರಿ ಸೈಕಲ್ ಹೋಗೋಣ ಅಂತ ಇದೀನಿ ನಾನು. ಗೈಸ್ ಹೇಳಿ ಅಂದ್ರೆ ಹೇಳೇ ಇಲ್ಲ ಅಕ್ಕ. ವೆಜಿಟೇಬಲ್ ಇನ್ ಫ್ರಂಟ್ ಆಫ್ ಯು ಪ್ಲೇಸ್. ಯೋಗ ಮಾಡಕ್ಕಿವಲ್ಲ ಈಗ ಹೋಗ್ತಾರೆ. ಶೋಕಿ ಮಾಡಕ್ ಹೋಗ್ತಾ ಇಲ್ಲ. ಮಿಸ್ ನಿತ್ಯಶ್ರೀ ಹೋಗ್ತಾಳೆ. ಗೈಸ್ ನಮಸ್ಕಾರಂ, ಶುಭ ಮುಂಜಾನೆ, ಸೂರ್ಯೋದಯಂ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿತ್ಯಶ್ರೀ. ಇಂದ ಯಾರಿದ್ದಾರೆ ಅಂತ ನೋಡ್ತಾ ಇದ್ದೀರಲ್ವಾ, ಮಹಾದೇವ ಗೈಸ್, ನನ್ನ ಮಹಾದೇವ. ಸೊ ಕೆಂಪೇರ್ ಆಗ್ಬಿಟ್ಟೈತೆ, ಕೋಲ್ಡ್ ಅಲ್ವಾ. ಸೊ ಫೈನಲಿ ಟೈಮ್ ಬಂದು 6:15 ಆಯ್ತಾ ಬಂತು. ಸೊ ವ್ಲಾಗ್ನ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು ನನಗಂತೂ ಸಖತ್ ಖುಷಿ ಐತೆ. ಸೊ ಇನ್ನೊಂದ್ಸಲ ವೆಲ್ಕಮ್ ಮಾಡಿಬಿಡ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿತ್ಯಶ್ರೀ. ನೋಡ್ರಿ ಗೈಸ್, ಅಲ್ಲಿ ನೋಡ್ರಿ ಎಷ್ಟು ಸಕ್ಕತ್ತಾಗೈತೆ ನೋಡ್ರಿ ಗೈಸ್, ಕಣ್ಣು ತುಂಬಿಸ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ ಫಾಗ್ ಐತೆ, ಸುತ್ತ ಫಾಗು. ಈ ಪ್ಲೇಸಲ್ಲಿ ಹೆಂಗಿದೆ ನೋಡಿ, ಸುತ್ತ ಬೆಟ್ಟ ಐತೆ. ಈ ಕಡೆಯಿಂದ ಬಂದರೆ ಫುಲ್ಲು ಸುತ್ತ ಬೆಟ್ಟ ಐತೆ, ಮಧ್ಯದಲ್ಲಿ ಆದಿಯೋಗಿ ಇದ್ದಾರೆ. ಸೊ ನನಗಂತೂ ಫಕ್ಕತ್ ಖುಷಿ ಆಗ್ತೈತೆ, ಹೇಳೋಕ್ಕೆ ಆಗ್ತಾಯಿಲ್ಲ. ನಮಸ್ಕಾರಂ, ನಿಮಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲೆಲ್ಲ ಹಂಗೆ ನಮಸ್ಕಾರ ಮಾಡೋದು. ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲಿ ಯಾಕೆ ಬಂದಿದ್ದೀನಿ ಅಂತಂದರೆ, ನಮ್ಮ ಮಹಾದೇವರು ನಾನು ಪೀಸ್ ಅಲ್ವಾ, ಅದಕ್ಕೆ ಪೀಸ್ನ ಇಂಡಿಕೇಟ್ ಮಾಡೋಕ್ಕೆ ನಾವು ವೈಟ್ ಆ್ಯಂಡ್ ವೈಟಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಬಂದು ದೇವರು ಹೆಂಗಿದೆ ಅಂತ ಹೇಳೋದ್ಕಿಂತ ಫೀಲ್ ಮಾಡೋದು ಬೆಟರ್ ಅಷ್ಟೇ. ಸೊ ನಾನು ಅವಾಗಲಿಂದ ಫೀಲ್ ಮಾಡ್ತಾ ಇದ್ದೀನಿ, ಬ್ಲಾಗ್ ಅಷ್ಟು ಮಾಡ್ತಾನೆ ಇಲ್ಲ. ಫೈನಲಿ ಗೈಸ್, ಬ್ಲೆಸ್ಡ್ ಗೈಸ್. ಇಲ್ಲಿ ಈ ಕಡೆಯಿಂದ ಸನ್ ಬರ್ತೈತೆ, ಈ ಕಡೆಯಿಂದ ದೇವ್ರೈತೆ, ಸುತ್ತ ಬೆಟ್ಟ ಗುಡ್ಡಗಳು ಗೈಸ್. ಆ್ಯಕ್ಚುಲಿ ಎಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ ಇಲ್ಲಿ. ನಮ್ಮ ಮೇಡಮ್ ಸಂಧ್ಯಾ ಅವರು ಕೂಡ ಫೋಟೋ ಶೂಟ್ ಮಾಡ್ತಾವ್ರೆ. ಚೆನ್ನಾಗಿ ಫೋಟೋ ತಗೊಂಡ್ವಿ, ಸ್ವಲ್ಪ ರೀಲ್ಸ್ ಮಾಡಿದ್ವಿ, ಮತ್ತೆ ದೇವ್ರನ್ನು ಚೆನ್ನಾಗಿ ಬೇಡ್ಕೊಂಡ್ವಿ. ಸಾಂಗ್ ಸರ್ಗೆ ಡ್ಯಾನ್ಸ್ ಎಲ್ಲ ಸಾಂಗ್ ಮಾಡಿದೀವಿ, ಅದನ್ನ ವಿ ವಿಲ್ ಟ್ರೈ ಟು ಅಪ್ಲೋಡ್ ಟುಡೇ ಪಕ್ಕ. ನಾನು ಟ್ರೈಪಾಡೇ ಮರ್ತಿದ್ದೀನಿ. ಸೊ ಫುಲ್ ಪೀಸ್ ಗೈಸ್, ಫುಲ್ ಚೆನ್ನಾಗಿತ್ತು ಅನ್ಕೊಳ್ಳಿ, ಸಕ್ಕತ್ತಾಗೈತೆ ಗೈಸ್. ನನ್ನ ಬ್ಯಾಗಲ್ಲಿ ನಾನು ಐಫೋನ್ ಇಟ್ಟಿದ್ದೆ. ಸೊ ಇಲ್ಲಾಂದ್ರೆ 2 ಅವರ್ ಹಿಂಗೆ ಐತೆ, ಯಾರು ದೇಪಿಲ್ಲ. ನನಗೂ ನಂಬಿಕೆ ಇಲ್ಲ ಕಳ್ದೋಗಲ್ಲ ಅಂತ. ಹೋಗೋಣ ಬಾ, ಎಲ್ಲಿಗೆ ಹೋಗ್ತಾ ಇದೀವಿ? ಹಾಂ ಓಕೆ. ಜ್ಯೂಸ್ ಅಲ್ಲ ಗೈಸ್, ನಾವು ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದೀವಿ ಗೈಸ್. ಇಲ್ಲಿದೆ ಜ್ಯೂಸ್, ನಮಗಾಗಿ ಕಾಯುತ್ತಿದೆ. ಜ್ಯೂಸ್ ಕುಡಿಯೋದೆ ಇವಾಗ. ನಿಜವಾಗ್ಲೂ ಬೆಳಗ್ಗೆ ಅಂತ ಏನೂ ತಿಂದಿಲ್ಲ ಗೈಸ್, ತುಂಬ ಬೇಗ ಎದ್ದಿದ್ದೀವಿ, ಏನೂ ತಿಂದಿಲ್ಲ. ನಾನು ಹಂಗೂ ಹಾಕೊಡೆ. ಅಲ್ಲಿ ನೋಡಿ ಆ್ಯಪಲ್ ಜ್ಯೂಸ್. ಜ್ಯೂಸ್ ತುಂಬ ಕೋಲ್ಡ್ ಆಗೈತೆ, ಚೆನ್ನಾಗಿದೆ ಗೈಸ್. ನಾವು ಇಲ್ಲಿಗೆ ಬಂತವಿಂದ ಇವ್ರು ನಮಗೆ ಗೈಡ್ ಮಾಡ್ತಿದ್ರು. ಇವಾಗ ಆದಿಯೋಗಿ ಬಗ್ಗೆ ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ. 2017 Sadhguru, our Honorable Prime Minister Narendra Modi inaugurated Adiyogi. Mile Steel, they made a piece of it and welded it together. So inside it's just frame, it's hollow, and it's 112 feet, and we have the Guinness record of the biggest bust sculpture. So this is the biggest face on earth. ಗೈಸ್, ಇದು ಆದಿಯೋಗಿ ಹಿಂದೆ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಸುತ್ತ ಒಂದು ರೌಂಡ್ ಹಾಕ್ಬಿಡ್ತೀನಿ ತಡೀರಿ. ವಾವ್, ಇಲ್ಲಿ ನೋಡಿ ಫುಲ್ಲು ನೇಚರು, ಹೊಳ ಥರ ಐತೆ, ನಮ್ಮ ಮಂಡ್ಯ ಥರ ಗದ್ದೆ ಥರ ಗೈಸ್. ಇಲ್ಲಿ ನೋಡ್ರಿ ಕೊಳ ಹೆಂಗಿದೆ. ಸೊ ಇದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಐ ಥಿಂಕ್ ಲಿಂಗ ಭೈರವ ಅನ್ಕೊತೀನಿ. ಬನ್ನಿ ನಾನು ಕರಿತಾವ್ರೆ ಗೈಸ್. ಇಲ್ಲೇನು ಅಂತಂದರೆ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಸೊ ನಾವು ಹುಡುಗರಿಗೆ ಚಂದ್ರಕೊಂಡ ಅಂತ ಇದೆ, ಹುಡುಗಿರಿಗೆ ಚಂದ್ರಕೊಂಡ ಅಂತ ಇದೆ, ಹುಡುಗರಿಗೆ ಸೂರ್ಯಕೊಂಡ ಅಂತ ಇದೆ. ಸೊ ಸೂರ್ಯಕೊಂಡಲ್ಲಿ ನಾವು ಅಂದರೆ ನೀರಲ್ಲಿ ಸ್ನಾನ ಮಾಡ್ಬೋದು, ಮತ್ತು ಅಂದರೆ ನೀರಲ್ಲಿ ಸ್ನಾನ ಮಾಡ್ತಾರೆ, ಒಟ್ಟಿನಲ್ಲಿ ಮೆಡಿಟೇಟ್ ಮಾಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಗೈಸ್. ಇಲ್ಲೇನಿದೆ ಅಂತಂದರೆ ಧ್ಯಾನ ಲಿಂಗ ಅಂತ, 15 ನಿಮಿಷ ಧ್ಯಾನ ಮಾಡೋದು, ಮತ್ತು ಅಲ್ಲಿ ಲಿಂಗ ಭೈರವ ಇದೆ. ಸೊ ಎಲ್ಲನೂ ದರ್ಶನ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಇಲ್ಲಿ ನೋಡಿ ನಂದಿ ತೋರಿಸ್ತೀನಿ ರೀ. ನಂದಿ ಏನು ಅಂತಂದರೆ ಒಂದು ಸೈಡು ಕಾಮ್ ಆಗಿರೋದು, ಇನ್ನೊಂದು ಸೈಡು ಶಿವ ಕರೆದ ತಕ್ಷಣ ಅಂದರೆ ಎದ್ದು ಹೋಗೋ ಥರ ರೆಡಿಯಾಗಿರೋ ಥರ ಇದು ಸ್ಟ್ಯಾಚು ಹಂಗಿರೋದು. ಸೊ ಒಟ್ಟಿನಲ್ಲಿ ಗೈಸ್ ಸಖತ್ತಾಗಿತ್ತು ಅಂದ್ಕೊಳ್ಳಿ ಎಕ್ಸ್ಪೀರಿಯೆನ್ಸು. ಇವಾಗ ಎಲ್ಲ ಹೋಗ್ತಾ ಇದ್ದಾರೆ, ಬನ್ನಿ ಹೋಗೋಣ. ಸೊ ಗೈಸ್, ನಮ್ಮ ಇವ್ರವರು ಗೈಡ್ ಮಾಡ್ತಾರೆ, ಅವರು ಎಬಿನ್ ಅಂತ. ಕ್ಯಾಮ್ರಾ ಅಲೋ ಇಲ್ಲ ಗೈಸ್, ಇಲ್ಲ ಅಂದ್ರೆ ತೋರಿಸ್ಬೋದಿತ್ತು. ಇಲ್ಲಿ ಗೈಸ್ ಧ್ಯಾನಲಿಂಗ, ಅಲ್ಲಿ ಲಿಂಗ ಭೈರವಿ, ಇದು ಸ್ಟ್ಯಾಚು ಗೈಸ್. ಲಿಂಗದ ಮುಂದೆ ನಂದಿ ಇರ್ಬೇಕಲ್ಲ, ಅದಕ್ಕೆ. ಹುಡುಗಿರ್ಗೆ ಚಂದ್ರಕೊಂಡದಲ್ಲಿ ಏನದು ನೀರಲ್ಲಿ ಹೋಗಿ
ಮುಳುಗ್ಬೇಕು. ಏನಂತಂದ್ರೆ ಎಲ್ಗಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಥವಾ ಸ್ಪಿರಿಚುವಲ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಬೆಟ್ಟಾಗಿ ಹೋದ್ರೆ ಚೆನ್ನಾಗಿರುತ್ತಂತೆ. ಸೊ ಅದಕ್ಕೆ ಬಾರಿ ಸೈಕಲ್ ಹೋಗೋಣ. ಯಾ ಗೈಸ್, ಇದು ಸೂರ್ಯಕೊಂಡ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತಂದ್ರೆ. ಹಲೋ ಯಾ, ಇದು ಸೂರ್ಯಕೊಂಡ, ಅಲ್ಲಿರೋದು ಚಂದ್ರಕೊಂಡ. ಅಂದ್ರೆ ಹುಡುಗಿರ್ಗೆ ಚಂದ್ರಕೊಂಡ, ಹುಡುಗರಿಗೆ ಸೂರ್ಯಕೊಂಡ. ಓಕೆ ಡೆಫಿನೆಟ್ಲಿ ಐ ಪುಟ್ ನಿತ್ಯ ಎಸ್ ಅಲ್ವಾ, ನಿತ್ಯಶ್ರೀ ಎಸ್ ಅಲ್ವಾ. ಯಾ, ಚಪ್ಪಲಿ ಹಾಕೊಂಡು ಹೋಗ್ಬೋದು, ಬಟ್ ಈ ಕಡೆ ಬರಬೇಡಿ, ಹಂಗೋಗಿ ಅಂತ ಹೇಳಿದ್ರು. ಗೈಸ್, ನಮಗೆ ಬಸ್ಸಲ್ಲಿ ಹೋಗಿ ಬೋರು. ಈ ಪ್ಲೇಸಲ್ಲಿ ಸೈಕಲ್ ಹೊಡಿಬೇಕಂತ ಇಷ್ಟ. ಇಲ್ಲಿ ಏನು ಅಂತಂದ್ರೆ ಯಾರು ಅಗ್ರೆಸಿವ್ನೆಸ್ ತರ ಇರೋದೇ ಇಲ್ಲ, ಅದನ್ನ ಹೇಳ್ಕೊಡ್ತಾರೆ ಅಷ್ಟೇ ಸೈಲೆನ್ಸ್ ನೋಡಿ ನಮ್ಗೆ ನಾವೇನಾದ್ರು ತಪ್ಪು ಮಾಡಿ ನನಗೆ ತಪ್ಪಾಡ್ಬಿಟ್ರೆ ಭಯ ಐತೆ. ತಪ್ಪು ಮಾಡಿದ್ರೆ ನಿಜವಾಗ್ಲೂ ಬೈಯೋದೇ ಇಲ್ಲ. ಈ ಡಿಸೆನ್ಸಿ ನೋಡಿ ನನಗಂತೂ ಕೇಳಿ ಬಂದಾಗಿಂದ ಒಂದೇ ಒಂದು ಕೆಟ್ಟ ಪದ ಮಾತಾಡಿಲ್ಲ ನಾನು. ನಾವು ಸೈಕಲ್ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದೀವಿ, ಬಟ್ ರೂಟ್ ಗೊತ್ತಿಲ್ಲ ನಮ್ಗೆ. ಅವ್ರ ಬಸ್ಸಲ್ಲಿ ಹೋಗ್ಬಿಟ್ಟು ನಮ್ ಸೈಕಲ್ ಆಗತ್ತಿ, ಅವ್ರ ಬಸ್ಸಲ್ಲಿ ಹೋಗ್ತಾರೆ. ಇಲ್ಲ, ನಾವು ಸೈಕಲ್ ಅಲ್ಲಿ ಹೋಗ್ಬೇಕು ಅಂತಾನೆ ಬಂದಿದ್ದು. ಅಂದ್ರೆ ಇಲ್ಲಿ ಚೆನ್ನಾಗಿದೆ ಪ್ಲೇಸ್ ಅಲ್ವಾ, ಸೊ ಸೈಕಲ್ ಅಲ್ಲಿ ಹೋಗೋಣ ಅಂತ. ಸೀರಿಯಸ್ಲಿ ನಾನು ಸೈಕಲ್ ಹೊಡೆದು ಇಲ್ಲ ಅಂದ್ರೂ ವರ್ಷಗಳೇ ಆಗೋಯ್ತು. ನಾನು ಚಿಕ್ಕ ಸೈಕಲ್ ತಗೊಂತೀನಿ, ನಾನಿರೋ ಹೈಟ್ಗೆ. ಅಲ್ಲಿ ದೊಡ್ಡದು ಇದೆ ನಿತ್ಯ, ನಿನ್ನ ಹೈಟ್ಗೂ ಅದೇ ಚಿಕ್ಕ ಸೈಕಲ್ ತಗೋ ಹೋಗು. ಸಾಕುಲ್ಲ, ನಂಗೂ ಚಿಕ್ಕದೆ. ಗೈಸ್, ಇವಾಗ ಎಲ್ರಿಗೂ ಮಧ್ಯಾಹ್ನದ ಊಟ. ಬೆಳಿಗ್ಗೆ ಟಿಫನ್ ಮಾಡಿಲ್ಲ ನಾವು. ಆ್ಯಕ್ಚುಲಿ ಗೈಸ್, ನಾವು ಬೆಳಿಗ್ಗೆ ಟಿಫನ್ ಮಾಡಿಲ್ಲ, ಆದರೂ ಹೊಟ್ಟೆ ಅಷ್ಟೊಂದೇ ನಶೀತಾ ಇಲ್ಲ. ಚೆನ್ನಾಗೈತೆ, ಖುಷಿಯಾಗುತ್ತೆ ಈ ಊಟ ನೋಡ್ತಿದ್ವಿ. ಗೈಸ್, ನನ್ಗೆ ಇಲ್ಲಿ ಖುಷಿ ಆಗಿದ್ದು ಏನಂತಂದ್ರೆ ವಾಲಂಟಿಯರ್ಸ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು, ಇನ್ಸ್ಪೈರ್ ಆದೆ ನಾನು ಕೂಡ. ಎಷ್ಟು ನಿಸ್ವಾರ್ಥದಿಂದ ಸೇವೆ ಮಾಡ್ದವ್ರಲ್ಲ ಎಲ್ರು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ಅಲ್ಲನೇ. ತುಂಬ ಚೆನ್ನಾಗಿ ಮಾಡಿಸಿದ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ನಾವೇನಾದ್ರು ತಪ್ಪು ಮಾಡಿದ್ರು ಭಯಲ್ಲ ಗೈಸ್, ನಮಗೆ ಭಯ ಆಯ್ತಿರುತ್ತೆ. ನೋಡಿ ಎಲ್ಲ ಎಷ್ಟು ಡಿಸಿಪ್ಲಿನ್ ಅಂತ. ನಮ್ಮ ಮನೇಲಾಗಿದ್ರೆ ತೂತ್ ಎಸಿವೆ ಚಪ್ಲಿನೆಲ್ಲನು. ಎಸಿವೆ ಮೀನ್ಸ್ ನಮ್ಮ ತಮ್ಮ ತಂಗಿಗಳೆಲ್ಲ ಎಸಿತಾರಲ್ಲ. ನಾನು ಇಲ್ಲ, ನಮ್ಮ ಮನೇಲಿ ನಾನೇ ಡಿಸಿಪ್ಲಿನ್. ಇಷ್ಟೊಂದಿಲ್ಲ, ಬಟ್ ನನಗೆ ಸ್ವಲ್ಪ ಇತ್ರಾದ್ರೆ ಗೈಸ್ ಒರಿಜಿನಲ್ ಫ್ಲವರ್ ಗೈಸ್. ಗೈಸ್, ಇವತ್ತಿನ ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತಿದ್ದೆ, ಬಟ್ ಇವರು ಆಲೆ ಕರೀತವ್ರೆ ಕೆಳಗಡೆ, ವೆಯ್ಟ್ ಮಾಡ್ತಾವ್ರೆ ನಮಗೋಸ್ಕರ. ಅಲ್ಲಿ ನೋಡಿ ಬಸ್ಸು ನಿಂತೆ ನಮಗೋಸ್ಕರ ವೆಯ್ಟ್ ಮಾಡ್ತಾರೆ, ಬಟ್ ನಾವು ಇನ್ನೂ ಹೋಗಿಲ್ಲ. ಸೊ ಎಡಿಟ್ ಯಾವಾಗ ಮಾಡೋದು, ವಿಡಿಯೋ ಯಾವಾಗ ಕಳ್ಸೋದು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಅಯ್ಯಯ್ಯೋ, ಸಂಜೆ ಈಗ ಮಕ್ಕ ತೊಳ್ಕೊಂಡ್ ಬರ್ತಾವಳೆ. ಹುಚ್ಕಳೆ ಲಿಬ್ಬಮ್ಮ ಕೇಳೆ, ನೀನಲ್ಲಿ ಚೆನ್ನಾಗಿದ್ಯಲ್ಲ, ಹಾಕೋ ನ್ಯಾಚುರಲ್ ಬ್ಯೂಟಿ. ಗೈಸ್ ನೋಡ್ರಿ ಗೈಸ್, ಸಂಜೆ ಏನು ಮೇಕಪ್ ಹಾಕಲ್ಲ ಗೈಸ್. ಮೇಕಪ್ ಅಲ್ಲ, ಏನು ಹಾಕಲ್ಲ ಗೈಸ್, ಒಂದು ಕ್ರೀಮು ಹಾಕಲ್ಲ ಗೈಸ್. ಕೊಟ್ಟಿನಿ ನೀನು ಹಿಂಗೆ ಬಂದ್ಬಿಡ್ಲಿ ಅಂತ ಗೈಸ್ ಅಲ್ವಾ, ಎಲ್ಲ ಗೊತ್ತಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಗೈಸ್, ನಾವಿವಾಗ ಈಶಾನ್ ನರ್ಸರಿಗೆ ಬಂದಿದ್ವಿ. ಇಲ್ಲಿ ನೋಡಕ್ ಬಂದಿದ್ವಿ, ಇನ್ನೂ ಒಳಗಡೆ ಹೋಗಿಲ್ಲ ನಾನು. ಏನಕ್ಕೆ ಅಂತಂದ್ರೆ ನನ್ನ ಫೋನು ಅಂದರೆ ಇನ್ನೊಂದು ಹೊಸ ಫೋನು ಚಾರ್ಜರ್ಗೆ ಹಾಕಿದ್ದೀನಿ, ಯಾಕಂದರೆ ಅಲ್ಲಿ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಬ್ಯಾಟ್ರಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಗೈಸ್. ಸೊ ಬನ್ನಿ ಒಳಗೋಗಿ ನೋಡುವ. ಗೈಸ್, ನಾನು ಅವಾಗ ಗಿಡಗಳನ್ನ ನೆಡ್ತಾ ಇರ್ತೀನಿ, ಬಟ್ ಇವಳು ನೆಡಲ್ಲ, ಅದಕ್ಕೆ ಸೊ ನೆಡ್ತಾವಳೆ. ನೆಡು ಸಂಧ್ಯಾ. ನಾನು ನೆಡ್ತಾ ಇರ್ತೀನಿ ಗೈಸ್, ನಮ್ಮ ಮನೇಲಿ ನಮ್ಮ ಅಜ್ಜಿ ಊರಿಗೆ ಹೋದಾಗೆಲ್ಲ ನೆಡ್ತಾ ಇರ್ತೀನಿ. Soil is not a resource, it's a living system. The magic of soil is it turns death into life. We are all select. ಗೈಸ್, ಜೀವನ ಪೂರ್ತಿ ಎಲ್ಲ ಬರೀ ಲೇಟ್ ಆಗ್ಬಿಟ್ಟೈತೆ, ಒಂದಿನೂ ಬೇಗ ಹೋಗಿಲ್ಲ ನಾವು.
ಇಲ್ಲ ನಾನು ಹೋಗಿದ್ದೀನಿ. ಸುಳ್ಳು ಹೇಳ್ತಾವಳೆ ಗೈಸ್. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸಂಜೆನು ಯೋಗ ಡ್ರೆಸ್ ಹಾಕೊಂಡ್ ಬಂದವಳೆ. ಮಾಡ್ಕೊತೀನಿ. ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ, ಸೊ ಏನೇ ಕ್ಲಿಪ್ಸ್ ಇದ್ರು ಸ್ವಲ್ಪ ಇಬ್ರು ಬ್ಲಾಗಲ್ಲೂ ಇರುತ್ತೆ. ಅದು ಗೈಸ್ ಯೋಗ ಮಾಡಕ್ಕೆ ನಾನು ಜುಮ್ಕ ಮತ್ತೆ ಇಲ್ಲೊಂದು ಜುಮ್ಕ ಮಾತ್ರ ಎಲ್ಲ ಬಿಚ್ಚಾಕ್ ಬಂದವಳೆ. ಗೈಸ್ ನಾನು ಯೋಗಿ ಆಗಕ್ಕೆ ಹೋಗ್ತಾ ಇದ್ದೀನಿ, ಶೋಕಿ ಮಾಡಕ್ ಹೋಗ್ತಾ ಇಲ್ಲ. ಸ್ಕಲ್ ಹಾಕ್ಬೇಕು ನಿಮ್ಗೆ. ಹಾಕಿಲ್ಲ ಅಂದ್ರೆ ಹೊಡೆದೇ ಸಾಯ್ಬಿಡ್ತೀನಿ. ನೀನೇ ಎಡಿಟ್ ಮಾಡೋದು ಗೊತ್ತಿಲ್ಲ. ನಾನ್ ಯಾಕೆ ನನ್ಗೆ ಅಜೀಬ್ ಮಾಡ್ಕೊಳ್ಳಿ. ಸ್ಕಲ್ ಹಾಕಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ನಂಗೆ ಹಾಕಕ್ ಬರುದಿಲ್ಲ, ಹಾಕಲ್ಲ. ಆಯ್ತು ಇದ್ನಾದ್ರು ಹೇಳ್ಬೇಕಲ್ಲ, ಯೋಗ ಮಾಡಕ್ಕೆ ಲೈಕ್ ಹೋಯ್ತಾರೆ. ನಾನು ಎಡಿಟಿಂಗ್ ಅಲ್ಲಿ ಇದ್ದೆ, ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ ಗೈಸ್. ಇವಾಗ ಎಲ್ರು ನಾನು ಏನ್ ಅನ್ಕೊಳ್ಳಲ್ಲ. ನಿತ್ಯಶ್ರೀ ಯಾರೇನ್ ಅನ್ಕೊಂಡ್ರೆ ನಮಗೋಸ್ಕರ ನಾವು ಬದುಕಬೇಕು ಅಂದ್ರೆ ನಾನೊಂಥರ ಗಾಯ್ಸ್ ಯಾವ ಮಾಹಿತಿಯಲ್ಲಿ ಎಲ್ಲ 5 ನಿಮಿಷದಲ್ಲೆಲ್ಲ ನಾನು ಇದು ಬಿಚ್ಚಾಕತ್ತೀನಿ ಅಷ್ಟೇ. ಇದು ಬಿಚ್ಚಾಕವ್ರೆ ಮುಗ್ದೋಯ್ತು. ನಾನು ಯೋಗ ಮಾಡೋಳ್ ತರನೇ ಕಾಣ್ತೀನಿ ಗೈಸ್. ಯೋಗ ಮಾಡೋರು ಯಾರು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತಾರೆ ಗೈಸ್? ಲಿಪ್ ಬಾಮ್ ಗೈಸ್, ನಾಟ್ ಲಿಪ್ಸ್ಟಿಕ್. ತಾಂಗ್ ಕೊಡಕ್ ಸರಿಯಾಗಿದೆ, ಕೂತ್ಬಿಡು. ಬೇಜಾರು ನನ್ನ ಅಜೀಬ್ ಮಾಡಿ ತೀರ್ಸ್ಬಿಟ್ಟವಳೆ ಅವಳು. ಆಯ್ತು ನಿತ್ಯ, ಇನ್ಮೇಲೆ ನಿತ್ಯ ಅವರೇ ಅಂತ ಮಾತಾಡ್ತೀನಿ, ಸರಿನಾ? ನಾನೇ ಹೊಡಿತೀನಿ ಅಂದ್ರೆ ಅವಳು ನನ್ಗೆ ಹೊಡಿತಾಳೆ. ಆದ್ರೂ ಚಿನ್ನದಲ್ಲೇ ಬಿಡ್ತು ಗೈಸ್. ಇವಾಗ ಅವ್ರೆಲ್ಲ ನೋಡ್ರಿ ಏನ್ ಅನ್ಕೊಳ್ವೆ. ಸಂಧ್ಯಾ ಇರು, ನಾನು ಹಾಕೊಂಬತ್ತೀನಿ. ಆಯ್ತು, ನಡ್ಕೊಂಡ್ ಬರ್ತೀನಿ ಚಾಮುಂಡಿ ಪರಿಸರೊಳಗೆ ಗೈಸ್. ಐ ಆಮ್ ಲೀವಿಂಗ್. ಮಿಸ್ ನಿತ್ಯಶ್ರೀ ಹೋಗ್ತಾಳೆ, ಫೋನ್ ಬಿಟ್ಟು ಹೋಗ್ತಾಳೆ. ಐ ಆಮ್ ವೆರಿ ಗ್ಲಾಡ್. ನನ್ನ ಹತ್ರ ಸ್ಟೋರೇಜ್ ಇಲ್ಲ, ಇವ್ಳ ಫೋನಲ್ಲಿ ಮಾಡಿ ಕೀಯಲ್ಲೇ ಕೀ ಇಸ್ಕೊಂಡು ಮತ್ತೆ ಹೋಗ್ಬೇಕಾ? ಇಲ್ಲ ನಿತ್ಯ, ನಿನ್ಗೋಸ್ಕರ ಅಲ್ಲಿ ಕಾಯ್ತಿರ್ತಾರೆ. ಸುಮ್ಮನೆ ಬೈಸ್ಕೊಂಬೇಡ, ನಾನು ಬೈಯಲ್ವಂತೆ. ಸುಮ್ಮನೆ ಬೈಸ್ಕೋಬೇಡ, ಏನೋ ನಾನು ಬೈಯಲ್ವಂತೆ. ಗಾಯ್ಸ್, ನಾನ್ ಡ್ರೆಸ್ ಸೆನ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಆಯ್ತಾ, ಬಟ್ ಹಾಕೊಂಡು ಯಾರಾದ್ರೂ ಯೋಗಾಗ ಹೋಯ್ತಾರ? ಗೈಸ್ ನೋಡ್ರಿ, ಇಲ್ಲಿ ಸುತ್ತ ಗದ್ದೆ ಅಲ್ಲ ತೋಟ, ಮಾವಿನ ತೋಟ, ಕಡೆ ಅಡಕೆ ತೋಟ. ಗೈಸ್ ಡೈಲಾಗ್ ಚೆನ್ನಾಗ್ ಹೊಡಿತಾಳೆ. ಹೂ ಕಣೆ ಅಂತ ಹೇಳವ. ಇದು ಮಾವಿನ ತೋಟ, ಇದು ಅಡಕೆ ತೋಟ. ಗೈಸ್ ನಮ್ಮ ಮಂಡ್ಯದಲ್ಲಿ ಹೇಳೆ. ನಾನು ಹೇಳ್ಬೇಕಾದ್ರೆ ಹಿಂಗ ಡಿಸ್ಟರ್ಬ್ ಮಾಡ್ರೆ ನಾನು ಹೇಳಲ್ಲ. ನಾನು ಹೇಳ್ತೀನಿ ಏನು ಅಂತಂದ್ರೆ, ನಮ್ಮ ಮಂಡ್ಯದಲ್ಲಿ ಗೈಸ್ ಗದ್ದೆ ತೋಟ ಅಂದಿ ಅದೇ ಅಭ್ಯಾಸ ಆಗ್ಬಿಟ್ಟೈತೆ. ಹೇಳೆ. ಕೊಬ್ಬರಿ ತೋಟ. Who are these two people eating food here? Yeah, it was nice, no? So nice. That's a good idea. We'll maybe put out some lights for you here tomorrow so you can enjoy it. Okay. We'll think about it. Okay, enjoy you. Okay. Thank you. ಗೈಸ್ ಇದ್ಯಾಕೆ ಕ್ಲಾರಿಟಿನೇ ಗೊತ್ತಾಯಿಲ್ಲ. ಗೈಸ್ ಇಲ್ಲಿ ನೋಡಿ, ರಾತ್ರಿಯ ಊಟ ಇದಾಗಿತ್ತು. ಸಂಧ್ಯಾನು ತಿಂತಾವಳೆ. ಸೂಪ್ ಹೆಂಗೈತೆ ಸಂಧ್ಯಾ? ಟೇಸ್ಟ್ ಮಾಡೆ ಸೂಪು. ನಂಗೆ ಗೊತ್ತಿದ್ದು ಅಂದ್ರೆ ಇದು ಏನ್ ಸೂಪು. ನನಗಂತೂ ಮುಖ ಕಟ್ಬಿಟ್ಟೈತೆ ಫುಲ್ಲು ಕತ್ಲೆನ. ನಾವು ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಗೈಸ್. ಮಶ್ರೂಮ್ ಸೂಪ್ ಅಂತೆ ಗೈಸ್. ಸಖತ್ತಾಗೈತೆ ಅಂತ ಹೇಳಿಲ್ಲ ನಾನು. ಅಲ್ಲೆಲ್ಲರೂ ಊಟ ಮಾಡ್ತಾವ್ರೆ, ಬಟ್ ನಾವು ಇಲ್ಲಿ ಊಟ ಮಾಡ್ತಾ ಇದೀವಿ. ಇದು ಯಾರ ಪ್ಲಾನ್ ಹೇಳಿ? ನಂದು. ಸಾಯಿಸ್ಬಿಡೋದು ಅದು ಡೈಲಾಗ್ ಬರುತ್ತೆ ಗೈಸ್, ಅದಕ್ಕೆ ಹೇಳಿದ್ದು. ಸಂಧ್ಯಾ ಅವ್ರದ್ದು ಐಡಿಯಾ. ನಾನು ಇನ್ನೂ ಊಟ ಮಾಡಿಲ್ಲ, ಸೊ ಊಟ ಮಾಡಾದ್ಮೇಲೆ ಸಿಗ್ತೀವಿ ನಿಮಗೆ. ನನಗಂತೂ ಫುಲ್ಲು ಹುಷಾರಿಲ್ದಂಗೆ ಆಗಿಲ್ಲ, ನನಗೆ ನೆಗಡಿ ಆಗ್ಬಿಟ್ಟೈತಿ, ಯಾಕೋ ಗೊತ್ತಿಲ್ಲ. ಅಲ್ಲಿ ಯೋಗ ಮಾಡ್ತವ್ರೆ ಅಂತ ಇದೀನಿ ನಾನು. ಯೋಗ ಮಾಡ್ಬೇಕಾದ್ರೆ ಮೂಗ್ ಕಟ್ಕೊಂಡಿದ್ರೆ ಒಂದು ಎಕ್ಸರ್ಸೈಸ್ ತೋರಿಸಿದ್ರು ಆಯ್ತಾ, ಓಡ್ಬೇಕಿತ್ತು. ಯಾರ್ಯಾರು ಮೂಗ್ ಕಟ್ಟಿದೆ ಹೇಳಿ ಅಂದ್ರೆ ಹೇಳೇ ಇಲ್ಲ ಅಕ್ಕ. ಗೈಸ್ ನಾನು ಎಲ್ಲೂ ಹೇಳಲ್ಲ ಗೈಸ್, ಸುಮ್ಮನೆ ಕೂತಿರ್ತೀನಿ. ಕಾಲೇಜಲ್ಲಿ ಆನ್ಸರ್ಗೆ ಯಾರು ಗೊತ್ತಾ ಅಂತ ಸುಮ್ಮನೆ ಕೂತಿರ್ತಾರಲ್ಲ, ಹಾಗೆ. ತಾಳ್ಳೆ ಇವಾಗ ಬ್ಲಾಗ್ನ ಸಂಧ್ಯವ್ರು ಕಂಟಿನ್ಯೂ ಮಾಡ್ತಾರೆ.